ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದೆಹಲಿ ದಂಡಯಾತ್ರೆಗೆ ಬ್ರೇಕ್ ಹಾಕಿದ್ರ ಬಿಜೆಪಿಯ ರೆಬಲ್ಸ್. ಪದೇ ಪದೇ ಹೈಕಮಾಂಡ್ ಭೇಟಿಗೆ ಹೋಗದಿರೋದಕ್ಕೆ ನಿರ್ಧಾರವನ್ನ ತೆಗೆದುಕೊಂಡ್ರ. ನೋಡಿ, ಈಗಾಗಲೇ ಯತ್ನಾಳ್ ಅವರು ಪಕ್ಷದಿಂದ ಉಚ್ಚಾಟನೆಗೊಂಡಿದ್ದಾರೆ. ಶಾಸಕರೇ, ಬಟ್ ಬಿಜೆಪಿಯಲ್ಲಿಲ್ಲ. ಹೀಗಾಗಿ ಉಳಿದಂತವರಿಗೂ ಕೂಡ ಈಗ ಅಶಿಸ್ತು ತೋರಿದ್ರೆ ಪಕ್ಷದಿಂದ ಉಚ್ಚಾಟನೆ ಆಗುವಂತ ಭೀತಿ ಇದೆ. ಉಚ್ಚಾಟನೆಯ ತೂಗುಗತ್ತಿ ಹಿನ್ನೆಲೆ ರೆಬಲ್ಸ್ ಈಗ ಫುಲ್ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಯತ್ನಾಳ್ರಂತೆ ನಮಗೂ ಅದೇ ಸ್ಥಿತಿ ಬಂದ್ಬಿಡುತ್ತೇನೋ ಅಂತ ಮೌನಕ್ಕೆ ಶರಣಾಗಿದ್ದಾರೆ. ರಾಜ್ಯಾಧ್ಯಕ್ಷರ ಕಾರ್ಯ ವೈಖರಿ ಇಷ್ಟ ಆಗದೆ ಇದ್ರೂ ಪರವಾಗಿಲ್ಲ, ಮಾತಾಡೋದು ಬೇಡ, ವಿರೋಧ ವ್ಯಕ್ತಪಡಿಸೋದು ಬೇಡ ಅಂತೇಳಿ ಸದ್ಯಕ್ಕೆ ಬಿವೈಬಿ ಮತ್ತು ಬಿಎಸ್ವೈ ವಿರುದ್ಧ ಬಹಿರಂಗ ಹೇಳಿಕೆಗಳನ್ನು ಕೊಡಬಾರದು ಅಂತ ನಿರ್ಧಾರಕ್ಕೆ ಬಂದಿದ್ದಾರಂತೆ. ಪದೇ ಪದೇ ಹೈಕಮಾಂಡ್ ಭೇಟಿಗೆ ತೆರಳಬಾರದು ಅಂತ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಬೈ ಎಲೆಕ್ಷನ್ ರಿಸಲ್ಟ್ ಬಳಿಕ ರಾಜ್ಯಾಧ್ಯಕ್ಷರ ಬಗ್ಗೆ ನಿರ್ಧರಿಸಲಿದೆಯಂತೆ ಹೈಕಮಾಂಡ್. ಅಲ್ಲಿವರೆಗೂ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ ರೆಬಲ್ಸ್. ಹೈಕಮಾಂಡ್ ಬುಲಾವ್ ಕೊಟ್ಟರೆ ಮಾತ್ರ ದೆಹಲಿಗೆ ಹೋಗೋದಕ್ಕೆ ತೀರ್ಮಾನ. ಹಿಡಿದಿದ್ದಕ್ಕೂ ಮುಟ್ಟಿದ್ದಕ್ಕೂ, ಜೊತೆಗೆ ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡಿ, ನೀವು ರಾಜ್ಯಾಧ್ಯಕ್ಷರ ಕಾರ್ಯವೈಖರಿ ಸರಿ ಇಲ್ಲ, ನಮಗೆ ತೃಪ್ತಿ ತಂದಿಲ್ಲ, ಈ ರೀತಿಯಾಗಿ ಏನು ಒಂದಷ್ಟು ದೂರುಗಳನ್ನ ಇಟ್ಕೊಂಡು ಪದೇ ಪದೇ ರೆಬಲ್ಸ್ ಲೀಡರು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಕ್ಕೆ ಹೋಗ್ತಾ ಇದ್ರು. ಆದ್ರೀಗ ಅದ್ಯಾವುದೂ ಬೇಡಪ್ಪ, ನಮ್ಮ ಶಾಸಕ ಸ್ಥಾನ ನಮಗೆ ಉಳಿದ್ರೆ ಸಾಕು ಅನ್ನುವಂತೆ ಇದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪೊಲಿಟಿಕಲ್ ರಿಪೋರ್ಟರ್ ಕವನ. ರೆಬಲ್ಸ್ ಲೀಡರ್ಸ್ ಈ ಹಿಂದೆ ಪದೇ ಪದೇ ಗೌಪ್ಯವಾಗಿ ಸಭೆ ಮಾಡ್ತಾ ಇದ್ರು, ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಿದ್ರು, ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಪಟ್ಟು ಹಿಡಿತಾ ಇದ್ರು. ಆದ್ರೀಗ ನಾವು ಬಿಜೆಪಿಯಲ್ಲಿ ಇದ್ರೆ ಸಾಕಪ್ಪ, ಶಾಸಕ ಸ್ಥಾನ ಉಳ್ಕೊಂಡ್ರೆ ಸಾಕು ಅಂತ ಆ ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದಾರ ಹೆಂಗೆ ಅಂತ ಆಗಿದ್ದಾರೆ ಅಂತಾನು ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಈ ಹಿಂದೆ ಸಾಕಷ್ಟು ಬಾರಿ ಗೌಪ್ಯ ಸಭೆಗಳನ್ನ ಮಾಡ್ತಾ ಇದ್ರು, ದೆಹಲಿ ದಂಡಯಾತ್ರೆಯನ್ನ ಮಾಡ್ತಾ ಇದ್ರು. ಆದ್ರೆ ಇದೀಗ ಯಾವುದೇ ರೀತಿಯಾದಂತಹ ಸಭೆಗಳನ್ನ ಮಾಡ್ತಾ ಇಲ್ಲ. ಜೊತೆಗೆ ಬಿಎಸ್ವೈ ಹಾಗೂ ಬಿವೈವಿ ಕುಟುಂಬದ ವಿರುದ್ಧ ಯಾವುದೇ ರೀತಿಯಾದಂತಹ ಬಹಿರಂಗವಾಗಿ ಹೇಳಿಕೆಗಳನ್ನ ಸಹ ಕೊಡ್ತಾ ಇಲ್ಲ. ಯಾವಾಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಉಚ್ಚಾಟನೆ ಆಯ್ತು, ಉಚ್ಚಾಟನೆ ಬಳಿಕವೂ ಸಹ ಕೇವಲ ಒಂದೆರಡು ಸಭೆಗಳನ್ನ ಮಾಡಿದ್ರೆ ಹೊರತು ಅದಾದ ನಂತರ ಯಾವ ರೀತಿಯಾದಂತಹ ಸಭೆಗಳನ್ನ ಮಾಡಿಲ್ಲ. ಜೊತೆಗೆ ಅದಾದ ನಂತರ 3-4 ಬಾರಿ ಹೈಕಮಾಂಡ್ಗೆ ಹೋಗಿದ್ರು, ಹೈಕಮಾಂಡ್ ನಾಯಕರನ್ನ ಭೇಟಿ ಆಗುವಂತಹ ಪ್ರಯತ್ನವನ್ನ ಸಹ ಮಾಡಿದ್ರು. ಅದೇ ರೀತಿಯಾಗಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ ಅವರ ಕಾರ್ಯವೈಖರಿ ಬಗ್ಗೆ ಸಾಕಷ್ಟು ಅಸಮಾಧಾನವನ್ನ ಸಹ ವ್ಯಕ್ತಪಡಿಸಿದ್ರು. ಆದ್ರೆ ಇದೀಗ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ ಅವರ ಕಾರ್ಯವೈಖರಿ ಇಷ್ಟವಾಗದೇ ಇದ್ರೂ ಸಹ ಸೈಲೆಂಟ್ ಆಗಿಯೇ ಇದ್ದಾರೆ. ಯಾಕಂದ್ರೆ ಎಲ್ಲವನ್ನು ಸಹ ಹೈಕಮಾಂಡ್ ಗಮನಿಸಿದ ಜೊತೆಗೆ ಹಿರಿಯ ನಾಯಕರು ಸಹ ಇದನ್ನ ಗಮನಿಸ್ತಾ ಇರ್ತಾರೆ. ಸುಮ್ನೆ ನಾವು ಬಹಿರಂಗವಾಗಿ ಮಾತನಾಡಿ ನಮ್ಮ ಸ್ಥಾನಕ್ಕೆ ನಾವು ಕುತ್ತು ತೆಗೆದುಕೊಳ್ಳೋದು ಬೇಡ ಅನ್ನುವಂತಹ ಚಿಂತನೆಗೆ ಇದೀಗ ಬಿಜೆಪಿ ರೆಬಲ್ ನಾಯಕರು ಹೋಗಿರುವಂತದ್ದು. ಸೊ ಹೀಗಾಗಿ ಅಂದ್ರೆ ಈಗಾಗ್ಲೇ ಏನು ಉಪಚುನಾವಣೆಯ ಬಳಿಕ ಈಗಾಗಲೇ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗ್ಬೇಕಾಗಿತ್ತು. ಎಲ್ಲಾ ರಾಜ್ಯಗಳ ರಾಜ್ಯಾಧ್ಯಕ್ಷರ ಬದಲಾವಣೆ ಆಯ್ತು, ಆದ್ರೆ ಕರ್ನಾಟಕದ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಿಲ್ಲ. ಸೊ ಹೀಗಾಗಿ ಉಪಚುನಾವಣೆಯ ಬಳಿಕ ರಿಸಲ್ಟ್ ನಂತರ ಅಂದ್ರೆ ಫಲಿತಾಂಶವನ್ನ ನೋಡ್ಕೊಂಡು ಯಾವ ರೀತಿಯಾಗಿ ಇವರ ನೇತೃತ್ವದಲ್ಲಿ ಚುನಾವಣೆ ಹೋಯಿತು, ಯಾವ ರೀತಿಯಾಗಿ ಇವರ ನೇತೃತ್ವದಲ್ಲಿ ಫಲಿತಾಂಶ ಬಂತು ಅನ್ನುವಂಥದ್ದನ್ನ ನೋಡ್ಕೊಂಡು ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡುತ್ತೆ ಹೈಕಮಾಂಡ್ ಅನ್ನುವಂತಹ ಚಿಂತನೆಯಲ್ಲಿ ಇದೀಗ ಎಲ್ಲಾ ಬಿಜೆಪಿ ನಾಯಕರು ಇರುವಂತದ್ದು. ಸೊ ಹೀಗಾಗಿ ಇದಾದ ನಂತರ ಫಲಿತಾಂಶದ ನಂತರ ಏನಾದ್ರೂ ಹೈಕಮಾಂಡ್ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಮುಂದಾದ್ರೆ ಆಗ ಏನಾದ್ರೂ ರೆಬಲ್ ನಾಯಕರ ವಿಚಾರವನ್ನ ಅಥವಾ ರೆಬಲ್ ನಾಯಕರನ್ನ ಬರೋದಕ್ಕೆ ಹೇಳಿದ್ರೆ ದೆಹಲಿಗೆ, ಅವಾಗ ಹೋಗಿ ನಾವು ಹೈಕಮಾಂಡ್ ನಾಯಕರ ಬಳಿ ಇರುವಂತಹ ಅಸಮಾಧಾನವನ್ನ, ಪಕ್ಷದಲ್ಲಿ ಆಗ್ತಿರುವಂತಹ ಗೊಂದಲಗಳನ್ನ ತಿಳಿಸೋಣ. ಅಲ್ಲಿವರೆಗೂ ಯಾವುದೇ ರೀತಿಯಾದಂತಹ ಬಹಿರಂಗ ಹೇಳಿಕೆಗಳು ಬೇಡ ಅನ್ನೋದಕ್ಕೆ ಇದೀಗ ರೆಬಲ್ ನಾಯಕರು ತೀರ್ಮಾನ ಮಾಡಿರುವಂತದ್ದು. ಸೌಖ್ಯ, ಥ್ಯಾಂಕ್ ಯು ಕವನ ಡೀಟೇಲ್ಸ್ಗೆ.